केसीएन में आपका स्वागत है। मैं किंग हमीद। ನಮಸ್ಕಾರ. KCN ವಾರ್ತೆಗೆ ಸ್ವಾಗತ. ನಾನು ಸಬಿಹಾ. ಇಂದು KR ಕ್ಷೇತ್ರದ ಸಭೆ JDS ಕಚೇರಿಯಲ್ಲಿ ನಡೆಯಿತು. ಅಧ್ಯಕ್ಷ ಸಂತೋಷ್ ರವರು ಮಾತನಾಡಿ, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಮೈತ್ರಿ ಪಕ್ಷದ ಕಾರ್ಯಕರ್ತರು ಸಜ್ಜಾಗಿರಲು ತಿಳಿಸಿದರು. ನಗರ JDS ಪ್ರಧಾನ ಕಾರ್ಯದರ್ಶಿ ಸತ್ಯಾರವರು ಮಾತನಾಡಿ, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ JDS ರವರೇ ಆಗುವರು. ಅದರಿಂದ ಕಾರ್ಯಕರ್ತರು ವಾರ್ಡ್ ಸಭೆ ಹಾಗೂ ಬೂತ್ ಮಟ್ಟದ ಕಾರ್ಯಾಗಾರ ನಡೆಸಲು ತಿಳಿಸಿದರು. ಪಕ್ಷ ಸಂಘಟನೆ ಮಾಡಲು ನಿರ್ಧರಿಸಲ್ಪಟ್ಟಿತು. ಸಭೆಯಲ್ಲಿ ಗಂಗಾಧರ್ ಗೌಡ, ಚೆಲ್ವಿ ಗೌಡರು, ಶಾಂತಮ್ಮ, ಹೇಮಾವತಿ, ಪ್ರಕಾಶ್, ಮಂಜು, ರವಿಕುಮಾರ್, ರಾಜಶೇಖರ್, ವರದರಾಜು, ರಾಧಾಕೃಷ್ಣ, ಚಂದ್ರು ಭಾಗವಹಿಸಿದರು. ಬನ್ನಿ ಛಾಯಾಗ್ರಾಹಕರಾದ ಅಬ್ದುಲ್ ಹಮೀದ್ ಜೊತೆ ನೋಡೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಕೆಲಸ ಮಾಡ್ತಾ ಇದೀವಿ. ಚಲೋಣ ಗೊತ್ತಿರಲಿ, ಸಂತೋಷ ಸಿಕ್ಕ ಗೊತ್ತಿರಲಿ, ಏನ್ ಕೆಲಸ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತು. ಮುಂದೆ ಮಾಡ್ಕೊಳ್ತೀವಣ. ಯಾರು ಬರ್ಲಿ ಯಾರು ಬಿಡ್ಲಿ, ನಮ್ಮಲ್ಲ ಇರೋ ನಾವು ಇದ್ರಲ್ಲಿ ನಾವಣ ಬಂದವರೇ ಹೋದ್ರು. ಮಲೇಶಣ್ಣ ಶೋಭೋರ್ ಬಿಟ್ಟು ಅವ್ರು ಹೋದ್ರು. ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಚೆನ್ನಾಗಿದ್ದಾರೆ, ಅವ್ರು ಸಹಾಯ ಮಾಡ್ತಾರೆ, ಚೆನ್ನಾಗಿ ಸಹಾಯ ಮಾಡ್ತಾರೆ. ಭಾಷಣದಲ್ಲಿ ನಾನು ಇದೇ ವರ್ಡ್ ಏನಂದ್ರೆ ನಮ್ಗೆ ಜೊತೆ ಏನೇನು ಅಷ್ಟೇ ತುಂಬಾ ಕೆಲಸ ಯಾರು ಕೊಟ್ಟರು ಯಾರು ಏನ್ ಮಾಡ್ಬೇಕು ನಾವೇ ಮಾಡ್ಕೋಬೇಕು. ಮಾಡ್ತಾರ ಅವ್ರ ಒಂದ್ಸರಿ ಹೇಳ್ತಾರೆ, ನಾವು ಒಂದ್ಸರಿ ಇವ್ರೇನ್ ಹೇಳ್ತಾರೆ ಗೊತ್ತ, ಒಂದು ಮಾಡಿ ಅಂತಾರೆ, ಇಲ್ಲಿ ಮಾಡ್ಲೇಬೇಕು ಅಂತ ಹೇಳ್ತಿಲ್ಲ ಯಾರು. ಅಂದ್ರೆ ಮಾಡಿ ನೀವು ಮನೆ ಕೆಲಸ ಮಾಡ್ತಿದ್ರಿ. ಈಗ ನಿಮ್ಗೆ ಸಹಾಯ ಆಯ್ತು ಮಾಡ್ಬೋದು ಅಷ್ಟೇ. ಪಕ್ಷಕ್ಕೆ ನಾವು ಸುಮಾರು ಪಕ್ಷ ದೇವರ ಪಕ್ಷ ಅಂತ ನಮ್ಗೆ ನಾವೇ ಪಕ್ಷಕ್ಕೆ ನಾವು ಸಂಪಾದನೆ ಮಾಡ್ಕೋಬೇಕು. ಕೊಡಕ್ಕಿಲ್ಲ ಯಾರು ಏನು ಅಷ್ಟೇ ಚಿಕ್ಕ ಟಿಕೆಟ್ ಕೊಡ್ಬೇಕಾದ್ರೆ ನೋಟ್ ಕೊಡಿ ಅಷ್ಟು ಹೇಳೋ ಅಷ್ಟೇನಿಲ್ಲ. ಕೆಲಸ ಮಾಡ್ತೀವಿ ನಾವು, ಕೆಲಸ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ವಿಚಾರ ಏನಂದ್ರೆ, ಪ್ರತಿ ತಿಂಗಳು ಒಂದ್ಸಲ ಮೀಟಿಂಗ್ ಕರಿಬೇಕು. ಏನ್ ಪಕ್ಷದಲ್ಲಿ ಏನ್ ಆಯ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ಅದೊಂದು ಇದು ಮಾಡ್ತೀನಿ. ಅದು ಗ್ರೌಂಡ್ ವರ್ಕ್ ಅಲ್ಲಿ ಎಲ್ಲರೂ ಸೇರಿ ವರ್ಕ್ ಮಾಡ್ಬೇಕಂದ್ರೆ ನನ್ನ ಅಭಿಪ್ರಾಯ ಅಷ್ಟೇ. ಅದೇ ಎರಡು ಮಾತು ಹೇಳಿ ನನ್ನ ಮಾತು ನಾವು ಮಲ್ಲೇಶ್ವರನಿಗೆ ಯಾವಾಗ ಸಿಕ್ತು ಅವಾಗಿಂದ ನಾವು ಪಕ್ಷಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವಾಗಲೂ ಮಾಡಕ್ಕೆ ಸಿದ್ಧ ಆಗಿದ್ದೀವಿ. ಆದ್ರೆ ನಮ್ಗೆ ಅಧ್ಯಕ್ಷತೆ ಇದ್ರೆ ಅವ್ರು ಇಲ್ಲಿ ಇಲ್ಲದೆ ನಾವು ಮಾಡ್ತಿದೀವಿ. ನಮ್ಗೆ ವಿಚಾರಗಳೇನು ಏನೋ ಗೊತ್ತಾಗ್ತಲ್ಲ. ಏನಾಗ್ತಾ ಇದೆ, ಏನಾಗುತ್ತೆ, ಮುಂದಕ್ಕೆ ಏನ್ ಮಾಡ್ಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಎಲೆಕ್ಷನ್ ಪ್ರಕಾರ ಮಾತ್ರ ಗೊತ್ತಾಗ್ತಿದೆ. ಎಲ್ಲ ಇವ್ರು ಎಷ್ಟು ಜನ ಫೋನ್ ಮಾಡ್ಕೊಂಡು ಏನು ಗ್ರೂಪ್ ಮಾಡಿ ಕಳಿಸ್ತೀವಿ. ಅವಾಗ ಏನಾಗ್ತದೆ ಗೊತ್ತಾ, ಅಟ್ಲೀಸ್ಟ್ ಇವ್ರಿಗೆ ಏನ್ ಮಾಹಿತಿ ಅಂದ್ರೆ ಅವ್ರು ಹೇಳೋದೆಲ್ಲ ಸತ್ಯ. ಈಗ ಅದ ಚೆಲ್ವೇಗೌಡ ಕಂಪ್ಲೇಂಟ್ ಇತ್ತು, ಕುಮಾರಣ್ಣ ಬರೋದೇ ನಮ್ಗೆ ಗೊತ್ತಾಗಲ್ಲ, ಅಧ್ಯಕ್ಷರಿಗೆ ಗೊತ್ತಾಗಲ್ಲ ಅಂತ. ಚೌಕಟ್ಟಲ್ಲಿ ನಡೀತಾ ಇರೋದ್ರಿಂದ ನಾವ್ ಏನ್ ಮಾತಾಡಿದ್ರು ಅದಕ್ಕೆ ಏನ್ ಎಕ್ಸ್ಕ್ಯೂಸ್. ಯಾಕೆಂದ್ರೆ ಇದನ್ನ ಕರೆದಿರೋ ಉದ್ದೇಶನೇ ಅದು. ಈಗ ನಿಮ್ಗೆ ಏನು ಅಂತ ಕೇಳದೆ ಹೋದ್ರೆ ಬರೀ ನಮ್ದೇ ಹೇಳ್ತಾರೆ ಸಂಘಟನೆ ಮಾಡಿ. ಈಗ ನಿಮ್ ಬರೀ ನಾವು ಸಂಘಟನೆ ಮಾಡಕ್ಕೆ ನಿಮ್ಗೆ ಉಪಯೋಗಿಸ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಏನು ನಿಮ್ ಜವಾಬ್ದಾರಿ ಏನು, ನೀವು ಜವಾಬ್ದಾರಿ ತಗೊಂಡು ಮಾಡಿಕ್ಕೆ ನಮ್ಮಿಂದ ಏನು ಪಕ್ಷದಿಂದ ಏನ್ ಪ್ರತಿಫಲ ಅನ್ನೋದನ್ನ ಹೇಳಕ್ಕೋಸ್ಕರ ಕರೆದಿರೋದು. ಹಾಗಾಗಿ ಯಾರು ನಾವೇನ ಭಾವನ ದಯವಾಗಿ ಈಗ ನಿಮ್ ಫೋನ್ ನಂಬರ್ ನ ಅವ್ರಿಗೆ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ಪ್ರತಿ ಒಂದು ಅಡ್ಮಿಟ್ ಮಾಡ್ಬಿಟ್ಟು ಎಲ್ಲರೂ ಏನಾದ್ರೂ ಇದು ಮಾಹಿತಿ ಇದ್ರೆ ಈಗ ನೀನು ಅದ್ರಲ್ಲಿ ಅವ್ರು ನೋಡುವೆ 2 ಕಾರ್ಯಕ್ರಮಕ್ಕೂ 3 ಕಾರ್ಯಕ್ರಮಕ್ಕೂ ಬರ್ಲಿಲ್ಲ ನಾವು ಮಾತಾಡೋದು. ನೀವು ರಾಮವ್ರ ಜೊತೆ ಓಡಾಡ್ತಿದ್ರಿ, ನಮ್ಮ ರಾಮವ್ರ ಜೊತೆ
ಇನ್ನು ವಾರ್ಡಲ್ಲಿ ನಿಮ್ ವಾರ್ಡ್ ಅಧ್ಯಕ್ಷ ವಾರದಲ್ಲಿ ಅವ್ರ ಮುಖಂಡ ಅವ್ರನ್ನ ಕಾರ್ಯದರ್ಶಿ ಅಂತ ಮಾಡೋರೆ ನೀವು ಆ ಭಾಗದಲ್ಲಿ ಏನ್ ಸಂಘಟನೆ ಮಾಡ್ತೀವಿ ನಿಮ್ಮನ್ನ ಆ ಭಾಗದಲ್ಲಿ ಏನಾಗುತ್ತೆ ರಿಸರ್ವೇಶನ್ ಇಲ್ಲಿ ಯಾರು ಸಂಘಟನೆ ಮಾಡೋದು ಬಿಟ್ಟು ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ಅದೇ ಅಧ್ಯಕ್ಷ ಅದನ್ನ ನೀವು ನೋಡ್ಬೇಕು ಅವಾಗಿಂದ ನೋಡಿದ್ದೀರಾ ಕೆಲಸ ಮಾಡಿದೀವಿ ಏನ್ ಮಾಡಿದೀವಿ ಅಂತ 1000% ಈ ಸತಿ ಅದಕ್ಕೆ ಅನ್ಯಾಯ ಕೊಡಲ್ಲ. ಹಂಗಾದ್ರೆ ಪಕ್ಷ 2028 ಬರೀ ನಾನು ಚೆಲುವೇಗೌಡರು ಸತ್ಯ ಇನ್ನೊಂದು 6 ಜನ ಅಷ್ಟೇ ಉಳ್ಕೊಳ್ಳೋದು ಗೊತ್ತಾ. ನಾವು ಉಳ್ಕೋಬೇಕಿಲ್ಲ, ಯಾಕಂದ್ರೆ ಕಾರ್ಯಕರ್ತರು ಗಣನೆ ತಗೊಳ್ಳಿಲ್ಲ ಅಂತಂದ್ರೆ ಕಾರ್ಯಕರ್ತರಲ್ಲಿ ಯಾರಿಗೆ ಏನ್ ಕೊಡ್ತಾ ಇದಾರೋ ಏನ್ ಕೊಡ್ತಾ ಇದಾರ ನಿಮ್ಮನೆ ದುಡ್ಡು ಯಾರು ಸಿಕ್ತೋ ದತ್ತಲ್ಲಿ ನೀವೇ ಕೊಡಿಸ್ಕೊಂಡು ಹಿಂಗೆ ನೀವು ಪಕ್ಷನ ಸಂಘಟನೆ ಮಾಡಕ್ ಹೋಗ್ತಾ ಇರೋದು. ನಿಮ್ಮನ್ನ ಕುರ್ಸಿ ಏನೋ ಈಗ ಕಾರ್ಪೊರೇಷನ್ ನೀವು ಎಂಪಿ ಚುನಾವಣೆ ಈಗ ಕಾರ್ಪೊರೇಷನ್ ಸ್ಥಳೀಯವಾಗಿ ನಿಮ್ಮ ಜನ ನೀವು ಜನಕ್ಕೆ ಸ್ಪಂದನೆ ಮಾಡಿರ್ತೀರಿ, ಅವ್ರು ಕುರ್ಸಿ ಓಟ್ ಹಾಕೋದಾಗೋದ್ರಿಂದ ನಿಮ್ಗೆ ನಿಮ್ಮಂತ ಯಾರಲ್ಲಿ ಅವ್ರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಅಭಿಲಾಷೆ. ದಯಮಾಡಿ ನಾವು ಅಲ್ಲೇನೋ ಈ ಸತಿ ರಾಜಿ ಇಲ್ಲ, ಅದೇನೇ ಕಷ್ಟ ಆಗ್ಲಿ ಅಧ್ಯಕ್ಷರೇ ನೀವು ಅಧ್ಯಕ್ಷರೇ ವಾರ್ಡ್ ಏನಿದೆ ವಾರ್ಡ್ ಅಧ್ಯಕ್ಷರು ಮಾಡಿಸ್ಬೇಕು, ಆಮೇಲೆ ಅವರು ಅಡಿಷನಲ್ ಮಾಡ್ಕೊತಾರೆ ಅವರು. ಏನಂದ್ರೆ ಇದು KRML ನೋಟ್ ಮಾಡಿದ್ದು ಮಲ್ಲೇಶ್ವರು ಅದನ್ನ ಅಡ್ಮಿನ್ ಆಗಿ ನಡೆಸಿದ್ರು. ಮಲ್ಲೇಶ್ವರು ಹೋಗಿ 20 ದಿವಸ ಆಯ್ತು. ಹಾಗಾಗಿ ಅಧ್ಯಕ್ಷರೇ ಈಗ ವಾರ್ಡ್ ಮಟ್ಟದಲ್ಲಿ ನಾವು ಮಾಡಿದೀವಿ ಗ್ರೂಪ್, ಅದು ನಮ್ಮ ವಾರ್ಡ್ ಅಧ್ಯಕ್ಷರು ಮಾಡ್ಬೇಕು ನೀವು. ಯಾರು ಅದಕ್ಕೆ ಹೇಳಿದ್ದು ಮಲ್ಲೇಶ್ವರು ನಾವು ಮಲ್ಲೇಶ್ವರ ಹಂಗೆ ಸಡನ್ ಆಗಿ ಆ ನಿರ್ಧಾರ ತಗೊಂಡು ಹೋಗ್ತಾರೆ ಅಂತ ನಾವು ಗೊತ್ತಿರ್ಲಿಲ್ಲ. 2018-23 ಅಂತ ಕ್ಲಿಷ್ಟಕರವಾದ ಪರಿಸ್ಥಿತಿ ಬೇರೆಯವ್ರನ್ನೇ ನಾಮಿನೇಷನ್ ಮಾಡಿದ್ದವ್ರನ್ನುವೆ ಕಳ್ಳಾಕಿ ಬೇರೆಯವ್ರಿಗೆ ಕೊಟ್ಟಿದ್ರು ನಮ್ಮ ಪಕ್ಷ. ನಾವು ಅದೆಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲ ಹೋರಾಟದ ಫಲದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದು. ನಗರಾಧ್ಯಕ್ಷರ ಆದಿಯಾಗಿವೆ ಇಲ್ಲ ಅವ್ರಿಗೆ ಕೊಡಿಸ್ಬೇಕು ಅಂತ ಕೊಡಿಸ್ತು. ಅವ್ರಿಗೆ ಅದನ್ನೆಲ್ಲ ಬದಿ ಗೊತ್ತಿಲ್ಲ, ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ನಾವು ಅದನ್ನ ಮನವೊಲಿಸಕ್ಕೆ ಪ್ರಯತ್ನ ಪಟ್ವಿ. ಅವರು ಇಲ್ಲ ನಾವು ಹಂಗೆ ನಮ್ಗೆ ಹಿಂಗೆ ಅಂತಂದ್ರು, ನನ್ನ ದುಡ್ಡು ಕೊಡ್ಲಿಲ್ಲ ಅಂತ ಅನ್ನೋದನ್ನ ಕಾರಣ ಹೇಳ್ತಾರೆ. ಅದಕ್ಕೆ ನಾವು ಪಕ್ಷನೇ ನಮ್ದು ಒಂದು ಪ್ರಾದೇಶಿಕ ಪಕ್ಷ, ನಾವು ಯಾವುದೇ ತರದ ಎಲ್ಲೂ ನಮ್ಗೆ ರೆವಿನ್ಯೂಸ್ ಬರಲ್ಲ. ಹಾಗಾಗಿ ಅವ್ರನ್ನ ಆ ಪ್ರಾಬ್ಲಮ್ಗೆ ನಾವು ಸಾಲ್ವ್ ಮಾಡಕ್ಕಾಗಲ್ಲ. ನಮ್ಗೆ 2 ಸತಿ ಟಿಕೆಟ್ ಕೊಟ್ರು ಆದ್ರೆ ದುಡ್ಡು ಕೊಡ್ಲಿಲ್ಲ ಅಂತ ಅನ್ನೋದಿದೆಲ್ಲ ಅದಕ್ಕೆ ನಾವು ಉತ್ತರ ನೀಡಕ್ಕಾಗಲ್ಲ. ಇಲ್ಲೇನು ದುಡ್ಡನ್ನ ಅವ್ರವ್ರು ವೈಯಕ್ತಿಕವಾಗಿ ಹೊಂದಿಸ್ಕೊಂಡು ಏನೋ ಮಾಡ್ತಾರೆ, ಕಾರ್ಯಕರ್ತರನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ದು. ಅವ್ರಿಗೆ 15 ದಿವಸ ಆಯ್ತು. ಅವ್ರ ಗ್ರೂಪ್ ನ ಅವರು ಅಡ್ಮಿನ್ ಆಗಿ ನಡೆಸ್ತಿದ್ರು. ಈ ಸತಿ ಚೇಂಜ್ ಮಾಡಿದೀವಿ. ಈ ಸತಿ ಎಲ್ಲಾರು ಯಾವುದೇ ಮೀಟಿಂಗ್ ಆಗ್ಲಿ ನಿಮ್ಗೆ ಯಾವಾಗಲೂ ಮಿಸ್ ಆಗ್ದಂಗೆ ತಲುಪ್ತದೆ. ದಯಮಾಡಿ ನಿಮ್ ವಾರ್ಡ್ಗಳಲ್ಲಿ ನೀವು ಫಸ್ಟ್ ವಾರ್ಡ್ ಸಭೆ ಮಾಡಿಸಿ. ನೀವು ವಾರ್ಡ್ ಸಭೆ ಮಾಡಿ ನೀವು ನಿಮ್ಮ ಅಂಡರ್ ಅಲ್ಲಿ ಒಂದಿಷ್ಟು ಬೂತ್ ಕಮಿಟಿ ಮಾಡಿ. ಅವಾಗ ಏನಾಗ್ತದೆ, ಆ ಬೂತ್ ಆ ಜನ ಅವ್ರು ಏನೇ ನೀವು ಕೆಲಸ ಮಾಡ್ಬೇಕು ಅನ್ನೋದನ್ನ ನೀವು ಮನ್ಕೊಂಡು ನೀವು ನಮ್ಗೆ ಹೇಳಿದ್ರೆ ನಿಮ್ಗೆ ಏನು ಬೇರೆ ತರದಲ್ಲಿ ಸಹಾಯ ಬೇಕು ಅದನ್ನ ಖಂಡಿತವಾಗಿ ನಾನು ಈ ಕ್ಷೇತ್ರದ ಅಧ್ಯಕ್ಷನಾಗಿ ನಾನು ಮಾಡಕ್ಕೆ ಸಿದ್ಧ ಇದ್ದೀನಿ. ಮೈತ್ರಿ ಸರ್ಕಾರ ಬಂದಿತ್ತು, ಏನ ಕಾರಣದಿಂದ ಬೈತು. ಈಗ ಪುನಃ ಅದೇ ಸುವರ್ಣ ಕಾರ್ಪೊರೇಷನ್ ಎಲೆಕ್ಷನ್ ಯುವಕರು ಯಾರು ಹೋರಾಡ್ತಾರೋ ಅವ್ರಿಗೆ ಸೀಟ್ ಹಂಚಿಕೊಳ್ಳಿ ಮ್ಯಾಕ್ಸಿಮಮ್ ಲಾಭ ಸಿಗುತ್ತೆ. ಎಲ್ಲ ಅವಕಾಶ ಇದೆ 2 ಸೀಟ್. ಈ ಅವಕಾಶ ತಪ್ಪಿಸ್ಬೇಕು. ದುಡ್ದಿದ್ದೀರಿ ನೀವು, ಅವ್ರ ಮೇಲೆ ನೀವು ಇವ್ರ ಮೇಲೆ ಅವನ್ನೆಲ್ಲ ಮಾಡ್ತೀವಿ. ನಡೆದೋಗುತ್ತೆ ಎಲ್ಲ ಎಲ್ಲ ನಮ್ಗೆ ಬಂದಿ ಬರ್ತೀವಿ. ಡೆವಲಪ್ ಮಾಡ್ತದೆ. ಅಧ್ಯಕ್ಷರ ಅಧ್ಯಕ್ಷತೆ ವಾರ್ಡ್ ಅಧ್ಯಕ್ಷ ಬಿಡೋದು ಪಕ್ಷನ ಗಟ್ಟಿ ಬಳಸ ಇಷ್ಟು ಮಾಡೋದು ಎಲ್ಲ ಮನಸ್ತಾಪಗಳು. ಏನಾಗಿದೆ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಒಂದೇ ಮಾಡ್ತಾರಲ್ಲ, ಯಾರು ಏನ್ ಸಮಸ್ಯೆ ಇದೆ ಅಂತ ನೆಕ್ಸ್ಟ್ ಯಾರು ಮಾಡ್ಬೇಕು ಏನು ಸ್ವಲ್ಪ ಹೇಳಬೇಕು. ಏನ್ ಮಾಡ್ಬೇಕು ಅನ್ನೋದು ಈ ಸಮಾಜ ಏನ್ ದೇಶ ಮಾಡಕ್ ಆಗಲ್ಲ. ಜನರಲ್ ಕೆಟಗರಿ ಅಲ್ವಾ, ನೀನು ನಿನ್ನ ಆ ಭಾಗದಲ್ಲಿ ಏನು ಮುಖಂಡರು ಜೊತೆ ಓಡಾಡ್ತಾರಲ್ಲಪ್ಪ, ಅಲ್ಲಿ DCI ಬರೋರ್ನು ಹುಡ್ಸಿ, ಮಹಿಳೆನೂ ಹುಡ್ಸಿ, STನೂ ಹುಡ್ಸಿ, ಯಾವ ಜನನೂ ತರ ಬರ್ಲಿ. ಯಾರು ಈಗ ಇದನ್ನ ನಾವೇ ಕೈ ಇಟ್ಟಿದ್ದಾರೆ, ಇದು ರೊಟೇಷನ್ ಪದ್ಧತಿ. ಯಾರಿಗೆ ಹೆಂಗೆ ಬರುತ್ತೆ ಅಂತ ಹೇಳ್ಬೇಕು. ಯಾರ ಬರ್ಲಿ, ನೀನೇ ಅಭ್ಯರ್ಥಿ. ನೀವು ಯಾರು ಮುಂದೆ ಹೇಳ್ತಾ ಇರೋದು ಏನಂದ್ರೆ ನಮ್ಮ ನಾಯಕ ಕೆಲಸ ಮಾಡ್ತಾರೆ.
ಇಷ್ಟು ಏನೋ ಈಗ ನಿಮ್ಮ ಭಾಗದಲ್ಲಿ ಏನೋ ಪೊಲೀಸ್ ಸ್ಟೇಷನ್ ಅಂತ ಏನೋ ಪ್ರಾಬ್ಲಮ್ ಆಯ್ತು ಆ ಥರದ್ದು ಏನಾದ್ರು ಏನೇ ನೀವು ವಾರ್ಡ್ ಸಮಸ್ಯೆ ಇದ್ದು ಏನಾರು ಇದ್ರೆ ನನಗೆ ಫೋನ್ ಮಾಡಿ ನನಗೆ ಅದೇ ಕನ್ಫ್ಯೂಸ್ ನಾವು ಸುಮಾರು 15-20 ವರ್ಷ ಕೆಲಸ ಮಾಡ್ತಿದ್ದೀವಿ ಅಧ್ಯಕ್ಷರು. ನಾನು 20 ಆಯ್ತು ಮುಂಚೆ ನಾವು ಆಕಾಶ 40 ನೀವೆಲ್ಲ ಸಪೋರ್ಟ್ ಮಾಡಿ ನಾವ್ ಹೇಳಿದ್ ಮೊದಲೇ ಹೊರಡೆ ಅದು ಸತಿ ಏನಿರ್ತಾರೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಯಾರು ಏನು ಗಾಬರಿ ಇಲ್ಲ. ರವಿ ನಾವೆಲ್ಲ ಏನ್ಬಿಟ್ಟು ನಮ್ಮೂರಲ್ಲಿ ಒಂದೆರಡೇ ಓಡಾಡ್ತವ ಅಂದ್ರೆ ಓಡಾಡ್ತವ ಅನ್ನೋದು ಹಿಂದೆ ಈಗ ಮೊದಲು ಆಗ್ಲಿಂದ ಗೊತ್ತು ಈ ವಿರೋಧ ಸಭೆಗೆಲ್ಲ ನೋಡಿದ್ರೆ ಒಂದು 8 ಜನ ಬರ್ತಾರೆ. ಅವ್ರು ಹೇಗೆ ಅಂದ್ರೆ ಅವ್ರ ಓಡಾಟ ಹೇಗಪ್ಪ ಅಂತಂದ್ರೆ ರಾಜಕೀಯಕ್ಕೆ ದುಡ್ಡು ಮಾಡಕ್ಕಾಗಲಿ ಅಥವಾ ಅದನ್ನ ಒಂದು ವೃತ್ತಿಯಾಗಿ ಬರೋದು 4 ಜನಕ್ಕೆ ಜನಸೇವೆ ಮಾಡಿ ಅದರಲ್ಲಿ ನಾವು ಸಹಿ ಹಂಚ್ಕೊಂಡು ಹೇಗಾದ್ರೂ ಮಾಡಿ ಚುನಾವಣೆ ಗೆದ್ದು ನಗರ ಪಾಲಿಕೆ ಹೋಗಿ ಆ ಮೂಲಕ ಒಂದು ಈ ಏರಿಯಾಕ್ಕೆ ಸೇವೆ ಮಾಡತಕ್ಕಂಥ ಮನೋಭಾವ ಹೊಂದಿರತಕ್ಕಂಥ ಒಂದು ಕ್ಷೇತ್ರ. ಅದರಲ್ಲಿ ಈ ಕೇರ್ ಕ್ಷೇತ್ರ ಇದೆಯಲ್ಲ, ಈ ಕೇರ್ ಕ್ಷೇತ್ರ ಒಂದು ವಿಶೇಷವಾದಂತಹ ಕ್ಷೇತ್ರ. ನಾನು ಗೊತ್ತಿದ್ದೇನೆ ಈ ಹೆದ್ದಾರು ಮತ್ತು ಈ ಜಾವಾಸಿ ಅದರಲ್ಲಿ ನಮ್ಮ ಜಿಟಿ ದೇವೇಗೌಡ ಇದ್ದಾರೆ, ಸಾರಾ ಮಹೇಶ್ವರ ಇದ್ದಾರೆ, ಮತ್ತೆ ಇತ್ತೀಚೆಗೆ ನಮ್ಮ MLC ಅವರು ಮಂಜೇಗೌಡ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಗೆ ಒಳ್ಳೆ ಶಕ್ತಿ ಇದೆ. ಮತ್ತೆ ಈಗ ಆಲ್ರೆಡಿ ಬಿಜೆಪಿ ಮೀಟಿಂಗ್ ಅಲ್ಲಿ ಒಂದು ತೀರ್ಮಾನ ನೋಡಿ, ಅವ್ರು ನಮ್ಗೆ ಪಾಸ್ ಆಗ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಜಾತ್ಯತೀತ ಜನತಾ ಸಾಮಾನ್ಯ ಕಾರ್ಯಕರ್ತ ಇದ್ದಾರೆ ಅವ್ರನ್ನ ಭೇಟಿ ಮಾಡಿ, ಏನ್ ಭೇಟಿ ಮಾಡಿ, TND ಹತ್ರನೇ ಭೇಟಿ ನೋಡಿ. ನಾವು ಸಿಕ್ಕದೆ TND ಹತ್ರ. ಆಮೇಲೆ ಕೇಂದ್ರ ಸರ್ಕಾರದಾಗಲೂ ರಾಜ್ಯ ಸರ್ಕಾರದಲ್ಲಿ ನೀವು ಪೊನ್ಯಪ್ಪ ಕೇಳಿ ಒಂದು 50 ಯೋಜನೆಗಳನ್ನ ನಾವು ಹೇಳ್ತೀವಿ, ಕೊಡಿಸಿ, ಬಡವರು ಸಹಾಯ ಮಾಡಿ ಕೊಡಿಸಿ. ಇಂಟರ್ನೆಟ್ ಬಹಳ ಫಾಸ್ಟ್ ಅದ, ಎಷ್ಟು ಸಹಾಯ ಮಾಡ್ತೀವಿ. ಯಾಕೆ ನಾಳೆ ಸರ್ ನಾನು ಕಾರ್ಪೊರೇಟರ್ ಆಗ್ಬೇಕು, ಚುನಾವಣೆ ಪ್ರತಿನಿಧಿ ಆಗ್ಬೇಕು, 4 ಜನಕ್ಕೆ ಗೊತ್ತಾಗ್ಬೇಕು, ನಾನು ಮುಂದೆ ಬರ್ಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದ್ದೆ. ನೀವು ಮನೆ ಒಳಗೆ ಕೂತ್ಕೊಂಡ್ರೆ ಅವ್ರ ಅಪ್ಪನ ನಮಗೂ ಅಷ್ಟೇ ನಾನು ಸೇರಿಸಿ ಉದ್ಧಾರ ಆಗ್ತೀವಿ. ನಿಜ, ಬಿಸಿಲು ಹೊಡಿತದೆ, ಮಳೆ ಬರ್ತದೆ, ಗಾಳಿ ಬರ್ತದೆ, ಸ್ಕೂಲ್ಗೆ ಮಕ್ಕಳು ನೋಡ್ಬೇಕಾಗ್ತದೆ, ಅಥವಾ ಇನ್ಯಾವ ಬೇರೆ ನಾವು ಮೀಟಿಂಗ್ ಕೆಲಸ ಇದ್ರೆ ಅವ್ರು ನೋಡ್ಬೇಕಾಗುತ್ತೆ. ನೋಡಿ ಅವ್ರು ಬಂದಾಗ ರಘು ಬಂದಿರೋ ಕಡೆ ನೋಡಿ ಅವ ನಾನು ಗೊತ್ತಿಲ್ಲ 10 ವರ್ಷಕ್ಕೆ ಓಡಾಡ್ತಾನೆ ಅಲ್ವಾ ಯಶೋಧಕ್ಕೆ 10 ವರ್ಷಕ್ಕೆ ಓಡಾಡ್ತಾರೆ ಯೋಗೇಶ್ ಅಧ್ಯಕ್ಷ ಅಲ್ವೇದು. ನಾವೆಲ್ಲ ಹೇಗೆ ಅಂದ್ರೆ ಹೇಳ್ಕೊಳಕ್ ಹೋಗಲ್ಲ. ಆಮೇಲೆ ನಮ್ಮ ಕುಮಾರ್, ನಮ್ಮ ಇವರು, ನಮ್ಮ ಸಂತೋಷ್, ವಸಂತ ಅದಕ್ಕೆ ವಸಂತ ವರದರಾಜ್ ನೋಡಿ ಬಹಳ ಖುಷಿ. ಹಳೆಗಟ್ಟೆ ಬಹಳ ಹಳೆಗಟ್ಟೆ ನೋಡಿ, ಇರೋನು ಅಂತಂದಿದ್ದೀವಿ. ಸತ್ಯವರು ಸಂತೋಷ ಹೇಳಿದಂಗೆ ಈಗ ಏನಪ್ಪ ಅನ್ನೋದು ಕೆಟ್ಟ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಕು. ನಿಜ ನಾವು ಕಾರ್ಪೊರೇಟ್ ಮಾಡ್ಕೋಬೇಕು. ನಂಗೆ 57 ವಾರ್ಡ್ ನಾನೇ ಕಾರ್ಪೊರೇಟ್, ಯಾರು ಜನಗಳು ತೀರ್ಮಾನ ಮಾಡಿರ್ತಾರೆ, ಅಲ್ಲಿರ್ತಕ್ಕಂಥ ಮಹಿಳೆ ತೀರ್ಮಾನ ಮಾಡಿರ್ತಾರೆ, ಒಳ್ಳೆ ಜನಗಳೇ ತೀರ್ಮಾನ ಮಾಡ್ತಾರೆ. ಇವ್ರು ಗೆಲ್ಸ್ಬಿಟ್ರೆ 2 ಪಕ್ಷದವರು ಓಟಾಗಿ ಗೆಲ್ಸ್ಬಿಟ್ರೆ ಅಂತ SC/ST ಆಗೋಯ್ತಪ್ಪ, ಏನ್ ಮಾಡೋದು? ಆಗ ನನಗೆ ಯಾವ ಶಕ್ತಿ ಇರ್ಬೇಕು ಅಂದ್ರೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಜನಾಂಗ ಅವ್ರನ್ನ ತಂದು ಗೆಲ್ಸ್ಕೋಬೇಕು, ಯಾರ್ಯಾರಾಗ್ಲಿ. ಆಮೇಲೆ ರಾಜಕಾರಣದಲ್ಲಿ ನಾವು ಜನಾಂಗ ಜಾತಿ ಅವರು ಪಾರ್ಟಿ ಅಂತ ನಾವು ಬಂದೇ ಸತ್ಯಗಳು ಬರ್ಬಾರ್ದು. ಧರ್ಮ ಜಾತಿ ಇವುಗಳನ್ನ ನಾವು ಮನುಷ್ಯರಿಗೆ ಬಳಸಬೇಕಾದ್ರೆ ದಯವಿಟ್ಟು ಬರ್ಬಾರ್ದು. ಯಾಕೆಂತಂದ್ರೆ ನೀವು ಪ್ರೆಸಿಡೆಂಟ್ ರವಿ ಅವ್ರ ಹೆಸರು ಲೇಡೀಸ್ ಎಷ್ಟು ಕಷ್ಟ ಆಯ್ತು, ಹೆಂಗಾಯ್ತು ಚುನಾವಣೆ, ಪ್ರಕಾಶ್ ಗೆಲ್ಲಿಲ್ವಾ? ಒಂದು ದೂರ ಬಂದು ಬರಲಿಲ್ವಾ? ಆದ್ರೆ ಮಲ್ಲೇಶ್ ಅವರು ಇದ್ರು ಪಕ್ಷದಲ್ಲಿ. ನಮ್ಮ ಈಗ ಸಂತೋಷನ ಅದನ್ನೇ ವ್ಯಕ್ತಪಡಿಸ್ತೀವಿ. ಈಗ ಅವ್ರು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲ್ಲ, ಅವರಲ್ಲಿ ಇರ್ತಕ್ಕಂಥ ಕೆಲವು ಜನಗಳನ್ನ ಅವರು ಕರ್ಕೊಂಡು ಹೋಗಿ ಟ್ರೈ ಮಾಡ್ತಾರೆ. ನಮ್ಮ ಪ್ರಕಾಶ್ ಜಿ ಅವರಿಗೆ ಈಗ ಆಲ್ರೆಡಿ ಟಾಸ್ಕ್ ಕೊಟ್ಟಿದ್ದಾರೆ, ಕುಮಾರಣ್ಣ ಸುಮ್ಮನೆ ಕೊಟ್ಟಿಲ್ಲ, ಇನ್ನೂ ಅಧ್ಯಕ್ಷರು ಟಾಸ್ಕ್ ಕೊಟ್ಟಿದ್ದಾರೆ. ಏನ್ ಟಾಸ್ಕ್ ಮಾಡಿದ್ದಾರೆ? ಅವ್ರು ಇಷ್ಟು ಕೆಲಸಗಳು ಮಾಡಬೇಕು, ಅಧ್ಯಕ್ಷರಾದರು ಮತ್ತು ಕಾರ್ಯಕರ್ತರು ಇಷ್ಟು ಟಾಸ್ಕ್ ಮಾಡಬೇಕು, ಏನೇನ್ ಮಾಡ್ಬೇಕು, ಹೋಗಿರೋರ ಕರ್ಕೊ ಬನ್ನಿ, ಬೇಜಾರಾಗಿರೋರ ಕರ್ಕೊ ಬನ್ನಿ, ಪಕ್ಷ ಬಿಟ್ಟೋಗಿರೋರ ಕರ್ಕೊ ಬನ್ನಿ ನೋಡಿ. ನೋಡಿ ಇವತ್ತು ಇಷ್ಟು ಟಾಸ್ಕ್ ಇದೆ.
ಸುಮ್ಮನೆ ಕೂತ್ಕೊಂಡು ಜೆಪಿ ಪವನ್ ಅಂತ ಇದು ಮಾಡಿಲ್ಲ ಇದನ್ನ. ಇಷ್ಟು ಟಾಸ್ಕ್ ಕೊಟ್ಟಿದ್ದಾರೆ, ಅಷ್ಟು ಟಾಸ್ಕ್ ನಾವು ಪಾಸ್ ಅಂದ್ರೆ ಮಾತ್ರ ತಗೊಂಡಾಗಿ ಅವ್ರ ಫೈಲ್ ಅಂದ್ರೆ ನಮ್ಮ ಸಭೆಗೆ ಒಂದು ಅರ್ಥ ಬರ್ತಕ್ಕಂಥದ್ದು ನಾವು ಮಾಡ್ಲೇಬೇಕು. ಈಗ ಎಲ್ಲಾ ಘಟಕಗಳು ಎಲ್ಲ ನಾವು 2016, 14, 15ರಲ್ಲಿ ಒಂದು ಫೋನ್ ಮಾಡಿದ್ರೆ 150 ಜನ ಕರೆಸಿ ನಾವು ಮೀಟಿಂಗ್ ಮಾಡ್ತೀವಿ. 150 ಜನ ಮಿನಿಮಮ್. ಅದರಲ್ಲಿ ಎಲ್ಲಾ ಕೆಟಗರಿಯನ್ನು ಸೇರಿಸಿ ನಾವು ಮೀಟಿಂಗ್ ಮಾಡ್ತೀವಿ. ಎಲ್ಲರಿಗೂ ಅಭಿಪ್ರಾಯಗಳನ್ನ ತಗೋತೀವಿ. ಆಮೇಲೆ ಒಂದು ತಿಳ್ಕೊಬೇಕು, ನಮ್ಮ ಬೀಳುಗಳಿಗೆ ನಾವು ದಯವಿಟ್ಟು ಒಂದು ತಿಳುವಳಿಕೆ ಹೇಳ್ತೀನಿ, ಎಲ್ಲಿವರೆಗೆ ನಾವು ಅಟ್ಟ ಕಡೆಯ ಕಾರ್ಯಕ್ರಮ ನಾವು ಗುರುತಿಸೋದು ಅಲ್ಲಿವರೆಗೂ ನಮ್ಗೆ ಗೌರವ ಇದೆ. ನಾನು ಅವರ ಪಕ್ಷದ ಹೆಸರು ಹೇಳೋದಿಲ್ಲ, ಒಂದ್ಸಾರಿ 4 MLA, 6 ಜನ MP ಗಳು, ಪ್ರತಿಷ್ಠಿತ ವ್ಯಕ್ತಿಗಳು 15 ಜನ, ಅಷ್ಟು ಜನ ಹೋಗಿ ಎಲ್ಲಿ ಕಾರ್ಡ್ ನಾವು ಬಂದಿದ್ದೀವಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 3 ಕ್ಯಾಂಡಿಡೇಟ್ಗಳು 2 ಕೊಟ್ಟಿದ್ದಾರೆ. ಜಾತ್ಯತೀತ ಜನತಾ ದಳ ಅವರ ಇದು ಮಾಡ್ಕೊಂಡು ಅಂತಂದ್ರೆ ನಾವು ರಾಜಕಾರಣ ಹೇಳ್ಕೊಳ್ಬೇಕು. ಇವು ಮಾತಾಡ್ತಾ ಇಲ್ಲ ಅವರು ನಾವ್ ಏನ್ ಮಾಡ್ಬೇಕು ಅಂತ ನಿಜ. ಈಗ ಗಂಗಾಧರ ಗೌಡ್ರಿಗೆ ಆಗ್ಲಿ, ನಮ್ಮ ಗೌಡರು ಅಧಿಕಾರ ಅನುಭವಿಸಿರೋದ್ರಿಂದ ಕಾರ್ಪೊರೇಷನ್ ಒಳ್ಳೊಳ್ಳೆ ಮೇಯರ್ ಆಗಿ ಒಳ್ಳೊಳ್ಳೆ ಪೋಸ್ಟ್ ಅನುಭವಿಸಿರೋರು, ನಮ್ ಸಂತೋಷ. ಒಂದು ಪೊಲೀಸ್ ಸ್ಟೇಷನ್ ನಿಜ ಯಾರು ಹೋದ್ರೆ ನಾವು ಬಿಡಿಸ್ಕೊಂಡ್ಬಿಡೋರ್ಲಿಲ್ಲ. ನೀವೇನು ಗಾಬರಿ ಆಗ್ಬೇಕಾಗಿಲ್ಲ. ಆ ತರ ಆಯ್ತಾಗಿ ಫೋನ್ ಮಾಡಿ ಅವ್ರಿಗೆ, ಅಥವಾ ಇನ್ನೂ ಏನಾದ್ರು ಬೇರೆ ಕೆಲಸ ಆಗ್ಬೇಕಾದ್ರೆ 3 ಜನ MLA ನಮ್ಮಲ್ಲಿ 3 ಜನ MLA ನಾವು ಏನಾಗಿದೆ ಗೊತ್ತಾ, ಅವ್ರ ಹತ್ರ ಜಾಬ್ ಕೊಡೋದು, ನಾವೇ ಮನೆ ಬರ್ಕೋಬೇಕು. ಈ ದೊಡ್ಡತನ ನಾವು ಕೊಡಬೇಕು. ನಮ್ಮ ಹತ್ರ 4 ಮನೆ 10 ಲಾರಿಗಳು 1 kg ಚಿನ್ನ ಇದ್ರು ಕೂಡ ಅದನ್ನ ಬಿಟ್ಬಿಟ್ಟು ನಾವು ಬಹಳ ಗೌರವಯುತವಾಗಿ ಗೆದ್ದಿರ್ತಕ್ಕಂಥ ವ್ಯಕ್ತಿನ ಸಂಬಂಧ ಹಿಡಿದುಕೊಂಡು, ಅಣ್ಣ ನಮ್ಮ ಮನೆ ಊರಲ್ಲಿ ಇದೆ, ಈ ಬಂದಿದ್ದಾರೆ, ಅವ್ರ ಕೆಲಸ ಬೇಕು, ಇದನ್ನ ರಜೆನ ಈ ಕೆಲಸ ಮಾಡ್ಕೊಂಡು ಎಲ್ಲರೂ ಕೇಳಲ್ವಾ, ಅದೇ ಕೆಲಸ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಈಗ ಈ ಸಭೆಯನ್ನು ಉದ್ದೇಶಿಸಿ ಮೈಸೂರು ನಗರದ ಮಹಾಪ್ರಧಾನ ಶ್ರೀಗಳು ಗಂಗಾಧರಗೌಡರು ನಮ್ಮ ಯುವಕರಲ್ಲಿರೋ ಅಂತ ಉತ್ಸಾಹ ನಾನು ಮೊದಲು ಶ್ಲಾಘನೆ ಮಾಡ್ತೀನಿ. ಕಾರಣ ಈ ದೇಶ ಯುವಕರಿದ್ರೆ ಈ ದೇಶ ಉಳಿತದೆ. ಹಂಗೆ ಈ ಪಕ್ಷ ಉಳಿಬೇಕು ಅಂದ್ರೆ ಯುವಕರು ಕಟ್ಟಬೇಕು. ಪಕ್ಷ ಕಟ್ಟಬೇಕಾದ್ರೆ ನಾವು ಯುವ ಜನತಾದಳನ ಸ್ಟ್ರಾಂಗ್ ಮಾಡಬೇಕಾಗ್ತದೆ. ಮಹಿಳಾ ಘಟಕ, ಯುವ ಮಹಿಳಾ ಘಟಕ ಕಾಲೇಜುಗಳಲ್ಲಿ ಸ್ಟ್ರಾಂಗ್ ಮಾಡಬೇಕಾಗಿತ್ತು. ಅದು ಜವಾಬ್ದಾರಿ ಮುಂದೆ ಯುವಕರು ತಗೊಂಡು ಕೆಲಸ ಮಾಡಬೇಕು. ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಮುಂದೆ ಬರ್ತಾ ಇದೆ. ನನಗೆ ಇದೀಗ ಬಂದ ಸುದ್ದಿ ಪ್ರಕಾರ ಮೈಸೂರು ಮೋಸ್ಟ್ಲಿ JDSಗೆ ಸಿಗ್ಬೋದು, ನಮ್ಮದೇ ಆದಂಥ ಕ್ಯಾಂಡಿಡೇಟ್ ಆಗ್ಬೋದು. ಆದರೆ ನೀವು ಯಾರು ಎದೆಗುಂದ ಅವಶ್ಯಕತೆ ಇಲ್ಲ. ಎಲ್ಲ ಪಕ್ಷವನ್ನು ಕಟ್ಟೋಣ. ಕಾರ್ಪೊರೇಷನ್ ಚುನಾವಣೆ ನಂತರ ಬರ್ತದೆ. ಈ ಲೋಕಸಭೆ ಚುನಾವಣೆ ನಂತರ ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಪಕ್ಷ ಸಂಘಟನೆ ಮಾಡೋದು. ಈಗ ನಮ್ಮ ಅಧ್ಯಕ್ಷರಲ್ಲಿ ನಾನು ಒಂದು ಮನವಿ ಮಾಡೋದೇನು ಅಂದರೆ, ಮೊದಲು ವಾರ್ಡ್ ಮೀಟಿಂಗ್ ಮಾಡಿ, ಒಂದು 15 ದಿನ ನಾನು ನಿಮ್ಮ ಜೊತೆ ಇರ್ತೀನಿ. ಟೂರ್ ಪ್ರೋಗ್ರಾಮ್ ಹಾಕೋಣ, ಚಲುವೇಗೌಡರು ಇರ್ತಾರೆ, ಎಲ್ಲರೂ ಇರ್ತಾರೆ, ಮಾಡಿಬಿಟ್ಟು ಪಕ್ಷ ಸಂಘಟನೆ ಮಾಡೋಣ. ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಟೋಣ. ಅದಕ್ಕೆ ಕುಮಾರಣ್ಣವ್ರಿಗೆ ದೇವೇಗೌಡರು ಶಕ್ತಿ ತುಂಬೋಣ ಅಂತೇಳಿ ನಾನು 2 ಮಾತನ್ನು ಮಾತಾಡಿ ಮುಗಿಸ್ತೇನೆ. ಸ್ವಾಗತ ಮಾಡ್ತೇನೆ. ಒಂದೆರಡು ಮಾತನಾಡಬೇಕು. ಇವತ್ತಿನ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ JDS ಪಕ್ಷದ ನಗರಾಧ್ಯಕ್ಷರು ಹಾಗೂ ಕ್ಷೇತ್ರಾಧ್ಯಕ್ಷರಾದ ಸಂತೋಷ್ ಸರ್ ಇರ್ಬೋದು, ಶಾಂತಮ್ಮ ಅವರು, ಹಾಗೆ ವೇದಿಕೆ ಮುಂಭಾಗ ಇರೋ ನಿಮ್ಗೆಲ್ರಿಗೂ ವಂದಿಸ್ತಾ, ಇವತ್ತಿನ ಈ ಸಭೆ ಇವತ್ತು ಬೆಳಗ್ಗೆ ಚಾಮರಾಜ ಕ್ಷೇತ್ರದ ಸಭೆ, ಹಾಗೆ NRದು, ಹಾಗೆ ಈಗ KRದು. ಅಂದ್ರೆ ಇದ್ರ ಎಲ್ರಿಗೂ ಕೂಡ ಎಲ್ಲ ಲೀಡರ್ಸೇ ಇದ್ದೀರಾ. ಇಲ್ಲಿ ಹೆಚ್ಚು ಏನು ನಾವು ಹೇಳೋ ಅಂಥದ್ದಿಲ್ಲ. ಈಗಾಗಲೇ ರಾಜಶೇಖರ್ ಸರ್ ಹೇಳ್ದಾಗೆ ನಾವ್ ಏನು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತೀವಿ, ಯಾವತ್ತು ನಮ್ಮನ್ನ ನಾವು ಚಿಕ್ಕದು ಅಂತ ಅನ್ಕೊಳ್ಬಾರ್ದು. ನಾವು ದೊಡ್ಡ ಲೀಡರ್ ಅಂತ ನಾವ್ ಯಾವತ್ತು ಅನ್ಕೊಳ್ತೀವಿ, ಅವತ್ತು ಪಾರ್ಟಿಗೆ ಬೇಕಾದಂತದ್ದನ್ನ ನಾವು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ನಾವೇನೂ ಅಲ್ಲ ಈ ಪಾರ್ಟಿಲಿ ಅಂತ ನಾವ್ ಅನ್ಕೊಂಡ್ರೆ
ನಾವೇನನ್ನೂ ಪಾರ್ಟಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಾನು ಕೊಡ್ತೇವೆ, ಕೊಡೋ ಶಕ್ತಿ ನಮ್ಮಲ್ಲಿ ಇದೆ ಅಂತ ನಾವ್ ಯಾವತ್ತು ಅನ್ಕೊಳ್ತೀವೋ ಅವತ್ತು ಯಾವುದೇ ಪಾರ್ಟಿಲಿ ನಾವು ಕಾರ್ಯಕರ್ತರಾಗಿ ದುಡಿದ್ರೆ ಆ ಪಾರ್ಟಿ ಖಂಡಿತ ಗೆಲ್ಲೋದಕ್ಕೆ ಒಂದಲ್ಲ ಒಂದು ರೀತಿನಲ್ಲಿ ಸಾಧ್ಯತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವ್ ಏನೋ ಒಂದ್ ರೀತಿ MLA ಎಲೆಕ್ಷನ್ ನಲ್ಲಿ ನಾವೆಲ್ಲರೂ ಕೂಡ ಡಿಮೋಟಿವೇಟ್ ಆಗಿದೀವಿ, ಅಂದ್ರೆ ಬೇಸರ ಆಗಿದೀವಿ. ತುಂಬಾ ನಾವೇನ್ ಇಷ್ಟು ಓಟ್ ತಗೊಂಡ್ವಿ, JDS ಎಲ್ಲೋ ಒಂದ್ ಕಡೆ ಇಲ್ವೇನೋ, ಅದೊಂದು ಅಲೆ, ಅಂದ್ರೆ ಗ್ಯಾರಂಟಿಗಳ ಅಲೆ. ಅದನ್ನ ನಾವು ನಮ್ಮ ಸೋಲು ಅಂತ ಖಂಡಿತ ಅನ್ಕೊಳ್ಬಾರ್ದು. ಯಾಕಂದ್ರೆ ಆಮಿಷಗಳಿಗೋಸ್ಕರ ಓಟನ್ನ ಹಾಕಿರುವಂತಹ ಎಲೆಕ್ಷನ್ ಅದು. ಆಮಿಷಗಳಿಂದ ಗೆದ್ದಿರುವಂತದ್ದು ಕಾಂಗ್ರೆಸ್. ಖಂಡಿತ ಅದು ನಿಜವಾಗಿ ಸಂವಿಧಾನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಿ ಎಲೆಕ್ಷನ್ ಅಲ್ಲಿ ಗೆಲ್ಬೇಕೋ ಆ ನಿಟ್ಟಿನಲ್ಲಿ ಅದು ಖಂಡಿತ ಆ ಪಾರ್ಟಿ ಗೆದ್ದಿಲ್ಲ. ಅದು ಈಗ ಎಲ್ರಿಗೂ ಜನರಿಗೆ ಈಗಾಗ್ಲೇ ಅರಿವಾಗಿದೆ. ನಾವ್ ಏನ್ ತಪ್ಪು ಮಾಡಿದ್ವಿ, ಎಲ್ಲಿ ತಪ್ಪು ಮಾಡಿದ್ವಿ, ಕರ್ನಾಟಕನ ಯಾರ ಕೈ ಕೊಟ್ವಿ ಅನ್ನೋದು ಈಗ ಆಲ್ರೆಡಿ ಎಲ್ಲ ಜನರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನ್ ತಪ್ಪಾಗಬಾರ್ದಾಗಿತ್ತು ಅದಾಗಿದೆ ಅನ್ನೋ ಅರಿವು ಎಲ್ಲರಿಗೂ ಇದೆ. ಹಾಗಾಗಿ ಇವತ್ತಿನ ಎಲೆಕ್ಷನ್ ನಮ್ ಮುಂದೆ ಏನಿದೆ, ಇವತ್ತು MP ಎಲೆಕ್ಷನ್ ಏನಿದೆ, ಇದು ನಮ್ಗೆ ತುಂಬಾ ಪೂರಕವಾಗಿದೆ. ಖಂಡಿತ ನಾವು ಗೆಲ್ಲುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಅದ್ರ ಜೊತೆಗೆ ಸೆಂಟ್ರಲ್ ಅಲ್ಲಿ ಇರುವಂತಹ ಬಿಜೆಪಿ ಜೊತೆಗೆ JDS ಕೈ ಜೋಡಿಸಿರೋಂತದ್ರಿಂದ ಕುಮಾರಣ್ಣವ್ರು ಒಳ್ಳೆ ನಿರ್ಧಾರನ ತಗೊಂಡಿದ್ದಾರೆ. ಮುಳುಗ್ತಾ ಇರುವಂತಹ ಒಂದು ವ್ಯಕ್ತಿ ಯಾರೇ ಆಗ್ಲಿ, ನಾವೇ ಆಗ್ಲಿ, ನೀವೇ ಆಗ್ಲಿ, ತಪ್ಪು ಸಹಜ, ಪರಿಸ್ಥಿತಿ ಬೇರೆನೆ ಇರುತ್ತೆ. ಆ ಪರಿಸ್ಥಿತಿಲಿ ನಾವು ಮುಳುಗ್ತಿದೀವಿ ಅಂತ ಗೊತ್ತಾದಾಗ ಒಂದು ಹುಲ್ಲು ಕಡ್ಡಿ ಸಹಾಯದಿಂದ ನಾವ್ ಎದ್ದು ನಿಂತ್ರೆ ಖಂಡಿತ ನೆಕ್ಸ್ಟ್ ನಾವೊಂದು ದೊಡ್ಡ ಮರದಂತೆ ಬೆಳೆದ್ ನಿಲ್ಬಹುದು. ಅದಕ್ಕೆ ಸಾಕ್ಷಿ ಇವತ್ತು ನಮ್ಮ ಮುಂದೆ ಇರುವಂತಹ ಪರಿಸ್ಥಿತಿ ಬಿಜೆಪಿ JDS ಅಲಯನ್ಸ್ ಆಗಿರುವಂತದ್ದು. ಅದು ನಮ್ಮೆಲ್ರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಅಂತ ನಾವು ಮನ್ಸು ತಗೊಂಡು ಹೆಮ್ಮೆಯಿಂದ ಹೇಳ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ನಾವು ಗಟ್ಟಿಯಾಗಿ ನಿಂತು ಈ ಲೀಡರ್ಶಿಪ್ ನ ಒಪ್ಕೊಂಡು ನೆಕ್ಸ್ಟ್ ಬಿಜೆಪಿ ಕ್ಯಾಂಡಿಡೇಟೇ ಬರ್ಲಿ, JDS ಕ್ಯಾಂಡಿಡೇಟೇ ಬರ್ಲಿ, ಯಾರಾದ್ರೂ ಬರ್ಲಿ, ಬಟ್ ನಮಗಂತೂ ಒಂದು ಬಲ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಅದು ಸಿಕ್ಕೇ ಸಿಗುತ್ತೆ. ಅಂತ ನಿರ್ಧಾರನ ಇವತ್ತು ದೇವೇಗೌಡಪ್ಪಾಜಿಯವರು ಮತ್ತೆ ಕುಮಾರಣ್ಣವ್ರು ತಗೊಂಡಿದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ನಿಂತ್ರೆ ಖಂಡಿತ ನಾವೇನು ನಾವ JDS ಕಾರ್ಯಕರ್ತರು ಏನಾಗಿದ್ದೀರಾ, ತಾಲೂಕ್ ಘಟಕ ಯಾವ ಪಕ್ಷ JDS ಅಂತ ಧ್ವನಿ ಕಡಿಮೆ ಮಾಡಿ ಹೇಳೋ ಬದಲು ನಾವು JDS ಅಂತ ಗಟ್ಟಿಯಾಗಿ ಹೇಳೋ ಸುಸಂದರ್ಭ ಬಂದಿದೆ. ನೀವೆಲ್ಲರೂ ಗಟ್ಟಿ ನಿರ್ಧಾರ ತಗೊಂಡು ಈ ಬಾರಿ ಪಾರದರ್ಶಕವಾಗಿ ನಿಂತು ಗ್ರೌಂಡ್ ಲೆವೆಲ್ ಅಲ್ಲಿ ಕ್ಯಾನ್ವಾಸ್ ಮಾಡಿ ನಮ್ಮ ಕ್ಯಾಂಡಿಡೇಟ್ ನ ಗೆಲ್ಲಿಸ್ಕೊಂಡ್ರೆ ಇನ್ನು ನಾವು MLA ಇರ್ಬೋದು, ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಬೇರೆ ಎಲ್ಲಾ ಎಲೆಕ್ಷನ್ಸ್ಗೂ ನಾವು ಮುಂದೋಗ್ಲಿಕ್ಕೆ ಸಾಧ್ಯತೆ ಇದೆ. ಅಟ್ಲೀಸ್ಟ್ ಕಳೆದೋಗಿರೋ ದಿನಗಳನ್ನ ಬಿಡೋಣ, ಬರೋ ದಿನಗಳಲ್ಲಾದ್ರೂ ನಾವು ನಮ್ಮ ಆತ್ಮಸಾಕ್ಷಿಗೆ ಕೆಲಸ ಮಾಡೋದನ್ನ ಕಲಿಯೋಣ ಅಂತ ಹೇಳ್ತಾ ಇಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ವೇದಿಕೆ ಮೇಲೆ ಉಪಸ್ಥಿತಿರುವಂತ KR ಕ್ಷೇತ್ರದ ಅಧ್ಯಕ್ಷರಾದ ಸಂತೋಷರವರೇ, ಸತ್ಯಪ್ಪನವರೇ, ರಾಜಶೇಖರ್ ಅವರೇ, ಶಾಂತಮ್ಮನವರೇ, ಗೋರೇಗೌಡ್ರೆ, ಗಂಗಾಧರ್ ಗೌಡ್ರೆ, ಹೆಸರು ಮಾತಾಡ್ತಾರೆ, ಹೇಮಾವತಿಯವರೇ, ಇಲ್ಲಿ ಕುಳಿತಿರುವಂಥ ಎಲ್ಲ ಪಕ್ಷದ ಕ್ಷೇತ್ರದ ಆ ವಾರ್ಡ್ನ ಅಧ್ಯಕ್ಷರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಈಗೆಲ್ಲರೂ ಈಗಾಗಲೇ ಸುಮಾರು 1 ಗಂಟೆ ಕಾಲ ಎಲ್ಲ ನಾಯಕರುಗಳು ಮಾತನಾಡಿದರೆ. ಸಂತೋಷ್ ಅವರು ತುಂಬ ಚೆನ್ನಾಗಿ ಮಾತನಾಡಿ ವಿಷಯಗಳನ್ನ ಎಲ್ಲ ಹೇಳಿದ್ದಾರೆ. ಇವತ್ತು ಇವತ್ತು MP ಚುನಾವಣೆ ಏನು ಬಂದಿದೆಯೋ, ನಮ್ಮದೇನು ಏಪ್ರಿಲ್ ನಡೀತಿದೆ, ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ಬರ್ತದೆ. ಏಪ್ರಿಲ್ ಚುನಾವಣೆ ನಾವು ಬಂದಾಗ ಈ ರಾಜ್ಯದಲ್ಲಿ JDS ಅಂಡ್ BJP ಹೆಚ್ಚಿನ ಸೀಟ್ನ ಜೈಬೇರಿ ಹೊಡೆದರಲ್ಲಿ ಅನುಮಾನವೇ ಇಲ್ಲ. ಸೆಂಟ್ರಲಲ್ಲಿ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಥರದ ಸಂಶಯನೂ ಇಲ್ಲ. ಜೊತೆಗೆ ಕುಮಾರಣ್ಣವರು ಒಳ್ಳೆಯ ಒಬ್ಬರು ನಾಯಕರಾಯ್ತಾರೆ ಅನ್ನೋದ್ರಲ್ಲಿ ಸುಳ್ಳನ ಮಾತೇನಲ್ಲ. ಆದರೆ ಇವೆಲ್ಲನೂ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ನಾವೇನು ಸಂಘಟನೆ ಮಾಡ್ಕೊಂಡು ಮತನ ಹೆಚ್ಚಿನ ರೀತಿ ಕ್ಯಾಂಡಿಡೇಟ್ ಯಾರೇ ಆಗಲಿ, BJP ಕ್ಯಾಂಡಿಡೇಟ್ ಅದಾಗಲಿ, JDS ಕ್ಯಾಂಡಿಡೇಟ್ ಅದಾಗಲಿ, ಒಟ್ಟಿನಲ್ಲಿ ಅಲಯನ್ಸ್ ಅಂತ ಆದಮೇಲೆ ಯಾವುದು BJP ಚಿಹ್ನೆಗಾದ್ರೂ ನಾವು ಓಟ್ ಹಾಕ್ಲೇಬೇಕಾಯ್ತದೆ, JDS ಚಿಹ್ನೆಗಾದ್ರೂ ನಾವು ಓಟ್ ಹಾಕ್ಲೇಬೇಕಾಯ್ತದೆ. ಅವರು ನಮ್ಗೆ ಹಾಕ್ಬೇಕಾಯ್ತದೆ, ನಾವು ಅವ್ರಿಗೆ ಹಾಕ್ಬೇಕಾಯ್ತದೆ. ಯಾತಕ್ಕೋಸ್ಕರ ಇದು ನಾವು ಮಾಡಬೇಕು ಅಂತಂದ್ರೆ ಈ ಭ್ರಷ್ಟ ಸರ್ಕಾರ ಕಿತ್ತೊಗಿಬೇಕು ಅಂತಂದ್ರೆ ಏನಾದ್ರು ಒಂದು ಮಾಡಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಇವೆಲ್ಲ ನಿಮಗೆ ಗೊತ್ತೇ ಇದೆ. ಅವರೇನು ಇವತ್ತು ಆಶ್ವಾಸನೆಗಳು ಕೊಟ್ಟು, ಗ್ಯಾರಂಟಿಗಳು ಕೊಟ್ಟು, ಬೋರಟಿ ಆಗಿ
ಜನಗಳಿಗೆ ಒಂದು ಕೊಡ್ತಾರೆ, ಒಂದು ಈ ತಿಂಗಳೊಂದು ಕೊಡ್ತಾರೆ, ಮುಂದಿನ ತಿಂಗಳೊಂದು ಕೊಡ್ತಾರೆ, ಆಚೆ ತಿಂಗಳೊಂದು ಕೊಡ್ತಾರೆ, ಆಚೆ ತಿಂಗಳೊಂದು ಕೊಡ್ತಾರೆ. ಹಿಂಗೆ ಹೇಳಿ ಜನಗಳೆಲ್ಲರನ್ನು ಮರಳು ಮಾಡಿ ಅವರೆಲ್ಲರನ್ನು ಸೋಂಬೇರಿ ಮಾಡಿ ಟೀ ಅಂಗಡಿ ಹತ್ರ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಎಲ್ಲರನ್ನೂ ತಂದ್ಬಿಟ್ಟಿದ್ದಾರೆ ಇವತ್ತು. ಆದ್ದರಿಂದ ಇವತ್ತು ಈ ಸಭೆ ಕರೆದ ಉದ್ದೇಶ ಏನು ಅಂತಂದರೆ, ಈಗ ನಾವು 29ರೊಳಗಡೆ ನಾವು ಎಲ್ಲ ಬೂತ್ಗಳು ಒಬ್ಬೊಬ್ಬರನ್ನ ನಾಯಕರು ಮಾಡಿ ಲೀಡರ್ ಮಾಡಿ ಒಂದೊಂದು ಬೂತ್ಗೆ ಒಬ್ಬೊಬ್ಬರು, ಒಂದೊಂದು ವಾರ್ಡ್ಗೆ 10 ಬೂತ್ ಇರ್ತಾವೋ 12 ಬೂತ್ ಇರ್ತಾವೋ, 12 ಬೂತ್ಗೆ 12 ಜನ ಇದ್ದರೆ 12 ಜನ, 9 ಜನ ಇದ್ರೆ 9 ಜನ, 9 ಬೂತ್ ಇದ್ರೆ 9 ಜನ. ಅದನ್ನ ಪ್ರತಿ ಒಂದು ವಾರ್ಡಲ್ಲೂ ನಮಗೆ ಇದು ನಾಯಕರನ್ನ ನಾವು ಬೂತ್ ಅಧ್ಯಕ್ಷರನ್ನ ಮಾಡಿ ನೀವು ಕೊಡಬೇಕು. ಕೊಟ್ಟಾಗ ನಮಗೆ 29ರೊಳಗಡೆ ನಾವೆಲ್ಲ ರೆಡಿ ಮಾಡಿ 3 ಕ್ಷೇತ್ರದನ್ನ ನಾವು ನಗರದ ರಾಜ್ಯಕ್ಕೆ ಕಳಿಸ್ಕೊಡ್ಬೇಕಾಯ್ತದೆ. ಆ ರಾಜ್ಯಕ್ಕೆ ಕಳಿಸ್ಕೊಡ್ಲಿಲ್ಲ ಅಂತಂದ್ರೆ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಇದಂತೂ ನಮ್ಮ ಕಾರ್ಯಕರ್ತರು ಹಿನ್ನಡೆ ಆಗ್ತದೆ. ಹಂಗಾಗೋದು ಬೇಡ ಅಂತ ಹೇಳೋದೇ ಆದರೆ ಈ ಕೆಲಸ ಮಾಡಬೇಕು. ಜೊತೆಗೆ ನಮ್ಮ ಪಕ್ಷದ ಮೇಲೆ ಬೇಸರಾಗಿ ಯಾರು ಹೋಗಿರ್ತಾರೋ ಅಂತ ಮಹಾನುಭಾವರು ನಮ್ಮ ಜೊತೆ ಕರ್ಕೊಂಡು ಈ ಕೆಲಸ ಮಾಡಬೇಕಾಗ್ತದೆ. ನೀವು ಮುಂದಿನ ದೃಷ್ಟಿನೂ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಚುನಾವಣೆ ಮುಗಿದ ತಕ್ಷಣ ನಗರ ಪಾಲಿಕೆ ಚುನಾವಣೆ ತಕ್ಷಣ ಬರೀತಿಲ್ಲ. ನಮ್ದು ಆದ್ರೆ ಆಚೆಗೆ ಚುನಾವಣೆ ಮುಗಿದ 6 ತಿಂಗಳ ಮೇಲೆ ನಮ್ಗೆ ಚುನಾವಣೆ ಬರ್ತದೆ. ಕೆಲಸ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಇವತ್ತು ನೀವು ಸಂಘಟನೆಗೆ ಹೋದ್ರೆ ನಾಳೆ ನಗರ ಪಾಲಿಕೆ ಚುನಾವಣೆಗೆ ನಮ್ಗೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ನಮ್ಗೆ ಇದಾಗಲ್ಲ. ಈಗ 3 ಕ್ಷೇತ್ರದಲ್ಲೂ ಒಂದು ಜನರಲ್ ಆಗಿ ಇವತ್ತು ಮೀಟಿಂಗ್ ಮಾಡಿದ್ದೀವಿ. ಇನ್ನು ಕಳೆದ 2-3 ದಿವಸದಲ್ಲಿ ಒಂದು ಹಿಂದೂರು ಭಾಗದ ಒಂದು ಮೀಟಿಂಗ್ ನಡೀತದೆ. ಆಮೇಲೆ ಎಷ್ಟೇ ಕಮಿಟಿ ಒಂದು ಮೀಟಿಂಗ್ ನ ಎಲ್ಲರೂ ಕರಿಬೇಕಾಗ್ತದೆ. ನಿಮ್ದು ಮಹಿಳಾ ಮೀಟಿಂಗ್ ಕರಿಬೇಕಾಗ್ತದೆ. ಹಿಂದುಳಿದ ವರ್ಗದವ್ರದ್ದು ಕರಿಬೇಕು. ಎಲ್ಲರೂ ಕರೆದು ಒಂದೊಂದು ಮೀಟಿಂಗ್ ಮಾಡಿ ನಾವು ಅವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ಆದ್ರಿಂದ ನೀವೆಲ್ಲೂ ಗಮನ ಇಟ್ಕೊಳ್ಳಿ. ಈಗ ನಾವು ಹಿಂದುಳಿದ ವರ್ಗದ ಕುಮಾರ್ ಅವ್ರಿಗೆ ಹೇಳ್ಬೇಕಾಯ್ತು. ಆದ್ರಿಂದ ಎಲ್ಲಾ ಕಮಿಟಿಯನ್ನು ಹಿಂದುಳಿದ ವರ್ಗವನ್ನು ತಗೊಳ್ಳಿ, ಮಹಿಳೆಯನ್ನು ತಗೊಳ್ಳಿ, ನಿಮ್ಗೆ SC ST ತಗೊಳ್ಳಿ, ಎಲ್ಲಾನು ತಗೊಂಡು ಒಬ್ಬೊಬ್ಬರನ್ನ ಮಾಡಿ ಈ ಸಂಘಟನೆ ಮಾಡ್ಕೊಂಡು ಬೂತನ್ನ ಮಟ್ಟಕ್ಕೆ ಹೋಗ್ಬೇಕು. ಇದಾದ ಮೇಲೆ ಸಂತೋಷ್ ಅವ್ರಿಗೆ ಹೇಳ್ತೀವಿ. ಸಂತೋಷ್ ಅವರಿಗೆ ಪ್ರತಿಯೊಂದು ವಾರ್ಡ್ ಮೀಟಿಂಗ್ ಅಲ್ಲಿ ಆ ವಾರ್ಡ್ಗೆ ಕೂತ್ಕೋಬೇಕು. 10 ಜನ ಇರಲಿ, 5 ಜನ ಇರಲಿ, 5 ಜನ ಇರಲಿ, ಎಷ್ಟು ಜನ ಇರಲಿ, ಅಲ್ಲೇ ಸಭೆ ಮಾಡಬೇಕು, ಅಲ್ಲೇ ಮಾತಾಡ್ಕೋಬೇಕು, ಅಲ್ಲೇ ಬಿಡ್ಬೇಕು ಅನ್ನೋದನ್ನ ಒಂದು ದಿವಸಕ್ಕೆ 2-3 ವಾರ್ಡ್ಗಳನ್ನ ಸಭೆ ಮಾಡ್ಕೊಂಡು ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇವತ್ತಿನಿಂದ ನೀವು ಯಾವ ದಿಕ್ಕಿನಲ್ಲಿ ನೀವು ಕೆಲಸ ಮಾಡ್ತೀವಿ ಅಂತಂದ್ರೆ ಮುಂದಿನ ಸಭೆ ಚುನಾವಣೆ ಒಳಗಡೆ ನಮ್ಗೆ ಏನು ಪಾರ್ಲಿಮೆಂಟ್ ಚುನಾವಣೆ ಏನು ಬರ್ತಾ ಇದೆಯೋ ಅದರಲ್ಲಿ ನಾವು ಹೆಚ್ಚಿನ ಮತನ ತಗೊಂಡು ಇದನ್ನ ನಾವು ನಮ್ಮ ಕ್ಯಾಂಡಿಡೇಟ್ನ ಕೆಲಸಕ್ಕೆ ವ್ಯವಸ್ಥೆ ಮಾಡಬೇಕು. ಬೆಳಿಗ್ಗೆ ಚಾಮರಾಜ ಕ್ಷೇತ್ರ ತುಂಬಾ ಚೆನ್ನಾಗಿ ನಡೀತು. ಮತ್ತೆ NR ಕ್ಷೇತ್ರ ತುಂಬಾ ಚೆನ್ನಾಗಿ ನಡೀತು ಮೀಟಿಂಗು. 3 ಕ್ಷೇತ್ರಗಳು ಈಗ ತುಂಬಾ ಚೆನ್ನಾಗಿ ಮೀಟಿಂಗ್ಗಳು ನಡೆದಿದ್ದಾವೆ. ಇದೇ ಗ್ರೂಪ್ನಲ್ಲಿ ನಮ್ಮ ಸಂತೋಷ್ ರವರು ಒಂದು 15-20 ದಿವಸ ಈ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಅವರ ಸ್ವಂತ ಕೆಲಸ ಬಿಟ್ಟು ಇದ್ರ ಕಡೆ ಗಮನ ಕೊಟ್ಟು ಪ್ರತಿ ವಾರ್ಡ್ಗಳು ಮೀಟಿಂಗ್ ಮಾಡಿ ಬೂತ್ ಏಜೆಂಟ್ಗಳನ್ನ ಬೂತ್ ಅಧ್ಯಕ್ಷರುಗಳನ್ನ ಮಾಡಲಿಕ್ಕೆ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಗೆಲ್ಲರೂ ಹೋಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಸ್ವಲ್ಪ ಬೇಗ ಬನ್ನಿ ಮೇಲ್ಗಡೆ. ಎಲ್ಲಿದ್ದಾರೆ ಇನ್ನೇನು ಮಾಡ್ತಾ ಬರ್ತಾ ಇದ್ರಿ? ಏನು ಇದು